ಈ ವಾರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಾರ ಎಲ್ಲ ಟ್ರೇಡರ್ಸ್ಗೂ. ಏನಪ್ಪಾ ಅಂತ ಅಂದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾವನೆ. 25 BPS ಅಲ್ಲಿ ಪಾಯಿಂಟ್ಸ್ ಅಲ್ಲಿ ಕಟ್ ಮಾಡಬಹುದು ಅಂತ ಅನ್ಬಿಟ್ಟು, ಇನ್ನು ನೆಕ್ಸ್ಟ್ 3 ಮಂತ್ಸ್ಗೆ 3 ಟೈಮ್ಸ್ ಕಟ್ ಮಾಡಬಹುದು ಅಂತ ಅನ್ಬಿಟ್ಟು. ಸೊ ಇವಾಗ 17 ಸೆಪ್ಟೆಂಬರ್ ಫಸ್ಟ್ ಸ್ಟಾರ್ಟಿಂಗ್. ಏನಂತ ಅಂದ್ರೆ ಜನಕ್ಕೆ ಕೆಲಸ ಇಲ್ಲ, ಜಾಬ್ ಮಾರ್ಕೆಟ್ ಡೇಟಾ ಸಖತ್ತಾಗಿ ಡೌನ್ ಅಲ್ಲಿ ಇದೆ. ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡ್ರೆ ಈಸಿಯಾಗಿ ಸಾಲ ಕೊಡ್ತಾರೆ ಕಂಪ್ನಿಗಳಿಗೆ, ಬಿಸ್ನೆಸ್ ಮಾಡಬಹುದು. ಅದೇ ರೀತಿಯಾಗಿ ಜಾಬ್ ಕ್ರಿಯೇಟ್ ಆಗಬಹುದು. US ಅಲ್ಲಿ ಇರೋರ್ನೆಲ್ಲ ಓಡಿಸ್ಬಿಟ್ಟಿದ್ದಾರೆ. ಬೇರೆ ಬೇರೆ ಕಂಟ್ರಿಗಳಿಂದ ಹೋಗಿರೋರು ಅಲ್ಲಿ ಸಿಕ್ಕಿದ ಪಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಂಡಿರ್ತಾ ಇದ್ರು. ಇವಾಗ ಕೆಲಸಗಳೆಲ್ಲ ಮಾಡಕ್ ಯಾರು ಇಲ್ಲ. ಬೆಳೆದಿರೋ ಬೆಳೆನೂ ತೆಗಿಯಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಇವಾಗ, ಯಾಕಂದ್ರೆ ಕೆಲಸಗಾರರಿಲ್ಲ. GDP ಗ್ರೋತ್ ಕೂಡ ಎವ್ರಿ ಇಯರ್ 3% ಗ್ರೋತ್ ಅಲ್ಲಿ ಇದೆ. ಸ್ಟಾಕ್ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈ ಅಲ್ಲಿ ಇದೆ. ಸೊ ಈ ತರ ಟೈಮಲ್ಲಿ ಏನಾಗುತ್ತೆ, ಬೈ ದ ರೂಮರ್ಸ್ ಎಲ್ ದ ನ್ಯೂಸ್ ಅಂತ ಹೇಳ್ತಾರಲ್ಲ, ಆ ತರ ಡೆಫಿನೆಟ್ಲಿ ನ್ಯೂಸ್ ಬಂದಿದ ತಕ್ಷಣ ಮಾರ್ಕೆಟ್ ಕರೆಕ್ಷನ್ ಆಗೋ ಚಾನ್ಸಸ್ ಇದೆ. ಮತ್ತೆ ಸೇಫ್ ಅಸೆಟ್ಸ್ ಗಳಲ್ಲಿ ಫಂಡ್ಸ್ ಹೋಗುತ್ತೆ. ಸೇಫ್ ಅಸೆಟ್ಸ್ ಅಂದ್ರೆ ಯಾವ್ದು, ಗೋಲ್ಡ್, ಸಿಲ್ವರ್, ಬಿಟ್ಕಾಯಿನ್ ಅಲ್ಲೂ ಕೂಡ ಫಂಡ್ಸ್ ಹೋಗುತ್ತೆ. ಸೊ ಕ್ರಿಪ್ಟೋಲು ಕೂಡ ರ್ಯಾಲಿ ಬರೋ ಚಾನ್ಸಸ್ ಇದೆ. ಇನ್ ಕೇಸ್ ಏನಾದ್ರು ರೇಟ್ ಕಟ್ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಕ್ರಿಪ್ಟೋ ಆಲ್ಟ್ ಕಾಯಿನ್ಸ್ ಗಳೆಲ್ಲ ಕ್ರಾಶ್ ಆಗುತ್ತೆ. ಬಿಟ್ಕಾಯಿನ್ ಕೂಡ ಕ್ರಾಶ್ ಆಗೋ ಚಾನ್ಸಸ್ ಇದೆ. ಓವರ್ ಆಲ್ ಮಾರ್ಕೆಟ್ ಇವಾಗ ಸಖತ್ ಅನ್ಸರ್ಟನಿಟಿ ಇದೆ. 17 ಸೆಪ್ಟೆಂಬರ್ ಆದ್ಮೇಲೆ ಏನಾಗಬಹುದು ಅನ್ನೋ ಒಂದು ಡಿಸಿಷನ್ ಬರಬಹುದು ನಾವು. ಓಕೆ, ಸೊ ಇದೇ ರೀತಿಯಾದಂತಹ ಕ್ವಾಲಿಟಿ ಕಂಟೆಂಟ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ.